ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಮತ್ತೊಂದು ಫೈಟ್ ಆರಂಭ ಆಗಿದೆ. ಸಿದ್ದು ಡಿಕೆ ಶಿವಕುಮಾರ್ ಬಳಿಕ ಕೈ ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನ್ ಅಂತೆ. ಅದು ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿದ್ ಯಾಕೆ? ಆ ಪಟ್ಟಕ್ಕಾಗಿ ಪಟ್ಟು ಹುಡಿದ್ರ ಬೆಳಗಾವಿಯ ಸಾಹುಕಾರ. ಖರ್ಗೆ ಮುಂದೆ ಸಾಹುಕಾರ ಇಟ್ಟಂತಹ ಬೇಡಿಕೆ ಏನು ಹಾಗಾದ್ರೆ? ಸತೀಶ್ ದಿಢೀರ್ ಎಂಟ್ರಿಗೆ ಡಿಕೆ ಶಿವಕುಮಾರ್ ಶಾಕ್ ಆದ್ರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸತೀಶ್ ಡೆಲ್ಲಿಯ ಟ್ರಿಪ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಸಿದ್ದು ಬಣ ಅಂತ ಕರೆಸಿಕೊಳ್ಳುವ ಕೆಲವು ನಾಯಕರು ಈಗ ಆಸ್ಟ್ರೇಲಿಯಾ ಟ್ರಿಪ್ ನಲ್ಲಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಯ ಟೀಮ್ ಕೂಡ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿತ್ತು. ಮೇಲ್ನೋಟಕ್ಕೆ ಅದು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡಕ್ಕೆ ಅಂತ ಅಂದುಕೊಂಡ್ರು ಕೂಡ ಇಲ್ಲ, ವೈಯಕ್ತಿಕ ಅಧಿಕಾರದ ಬಗ್ಗೆ ಅಥವಾ ವೈಯಕ್ತಿಕ ತನ್ನ ಸ್ಥಾನದ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡಿದ್ರ? ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಬಂತ? ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸಾಹುಕಾರ್ ಚರ್ಚೆ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಹೈಕಮಾಂಡ್ ಮುಂದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಯಾರೀಗ? ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಕಂಟಕ. ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗೆ ಹರಸಾಹಸ ಪಡ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಪಟ್ಟಕ್ಕೆ ಅವ್ರ ಹಿಂದೆಯೂ ಹಲವು ಸಲ ಪ್ರಸ್ತಾಪ ಮಾಡಿದ್ರು. ಆ ಕುರ್ಚಿ ಮೇಲೆ ತಮ್ಮ ಕಣ್ಣಿದೆ ಅನ್ನೋದನ್ನ ಹಲವು ಸಲ ಪ್ರಸ್ತಾಪ ಮಾಡಿದ್ರು. ಈಗ ಹಾಲಿ ಅಧ್ಯಕ್ಷರ ಅವಧಿ ಮುಗಿದಿದೆ, ಹೊಸಬರನ್ನ ನೇಮಕ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸಿದ್ದಾರೆ. ಅವರ ನೇತೃತ್ವದಲ್ಲೇ ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅವರೇ ಸಿಎಂ ಆಗ್ತಾರೆ ಅನ್ನುವಷ್ಟರಿಗೆ ಕೆಲವೊಂದು ವಿಚಾರಗಳು ಅದಲೂ ಬದಲಾಯಿತು ಕಾಂಗ್ರೆಸ್ನಲ್ಲಿ. ಈಗ ಕೆಳಗಿಳಿಸಿ ನಮಗೆ ಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. 2028ರ ಚುನಾವಣೆ ಮೇಲೆ ಕಣ್ಣಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅಹಿಂದ ವರ್ಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಖರ್ಗೆಗೆ ಮನವಿಯನ್ನಿಟ್ಟಿದ್ದು, ನಾಯಕತ್ವ ಬದಲಾವಣೆ ವಿಚಾರ ಬಗ್ಗೆ ಹರಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಸಿಕ್ಕರೆ ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಅಂತ ಮಾಹಿತಿಗಳು ಹರಿದಾಡ್ತಾ ಇದೆ. ಅದರಿಂದ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇದ್ದು, ಖರ್ಗೆಯಿಂದಲೂ ಶೀಘ್ರದಲ್ಲೇ ನಾಯಕತ್ವ ಬದಲಾವಣೆಯ ಬಗ್ಗೆ ನಿರ್ಧಾರದ ಭರವಸೆ ಸಿಕ್ಕಿದೆಯಂತೆ. ಈಗ ಡಿಕೆ ಶಿವಕುಮಾರ್ ಅವರು ಕಾಣ್ತಾ ಇರುವಂಥದ್ದು, ಅವರ ಕಣ್ಣಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು ಕೇವಲ ಸಿಎಂ ಕುರ್ಚಿ. ಅದು ನಿರ್ವಿಘ್ನವಾಗಿ ಅವ್ರ ಕೈಗೆ ಸೇರಿದ್ರೆ ಬಹುಶಃ ಡೆಫಿನೆಟ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅವ್ರು ಬಿಟ್ಕೊಡೋಕ್ಕೇನೋ ಕಂಡೀಷನ್ಸ್ಗಳನ್ನು ಹಾಕಲ್ಲ ಅಂತ ಕಾಣುತ್ತೆ. ಕಾದ್ ನೋಡೋಣ ಮತ್ತಷ್ಟು ಅಪ್ಡೇಟ್ಗಳು ಏನು ಬರುತ್ತೆ ಅಂತ. ಮತ್ತೆ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಈಗ ಒಂದು ಸಿದ್ದರಾಮಯ್ಯ ಅವರ ಬಣದ ಟೀಮ್ ಆಸ್ಟ್ರೇಲಿಯಾ ಕಡೆ, ಮತ್ತೊಂದು ಡೆಲ್ಲಿ ಕಡೆ ಹೊರಟಾಗ ಈ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಅವರ ವೈಯಕ್ತಿಕ ಅಥವಾ ಕೆಪಿಸಿಸಿ ಪಟ್ಟದ ಬಗ್ಗೆ ಚರ್ಚೆ ಅಂತ ಅಂದಾಗ ಡಿ ಕೆ ಶಿವಕುಮಾರ್ ಅವರ ಲೈನ್ ಕ್ಲಿಯರ್ ಆದ್ರೆ ತಾನೆ ಇವೆಲ್ಲವೂ ಕ್ಲಿಯರ್ ಆಗೋದು. ಇದು ಸ್ವಲ್ಪ ಗೊಂದಲ ಮೂಡಿಸ್ತಾ ಇದೆ. ಹೇಗಾಗ್ಬೋದು ಈ ಸೊಲ್ಯೂಷನ್, ಹೆಂಗ್ ಕಂಡುಹಿಡಿಬೋದು ಈ ತಲೆನೋವಿಂದ ಹೈಕಮಾಂಡ್ ಅಂತ? ವಿದ್ಯಾ, ರಾಜ್ಯ ಕಾಂಗ್ರೆಸ್ ನಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು 2 ಬೇಡಿಕೆಗಳು. ಒಂದು ನಾಯಕತ್ವ ಬದಲಾವಣೆ ವಿಚಾರ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರನ್ನ ಹೊಸಬರನ್ನಾಗಿ ನೇಮಕ ಮಾಡಬೇಕು ಅನ್ನೋ ಒಂದು ಈ ವಿಚಾರ. ಈ 2 ವಿಚಾರಗಳೇ ಕಾಂಗ್ರೆಸ್ ಹೈಕಮಾಂಡ್ ಗಳಿಗೆ ಬಹುದೊಡ್ಡದಂತ ತಲೆನೋವು ಆಗಿರುವಂತದ್ದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರ ನಂತರ ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು, ಕೊನೆ 2 ವರ್ಷದ ಅವಧಿಯನ್ನ ನನಗೆ ಬಿಟ್ಟುಕೊಡ್ಲೇಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮೇಲೆ ಒಂದ್ ಕಡೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಏನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಆ ಸ್ಥಾನವನ್ನ ನನಗೆ ವಹಿಸಿಕೊಡಿ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸುದೀರ್ಘವಾಗಿ 6 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಹೀಗಾಗಿ ಅವರಿಂದ ಆ ಸ್ಥಾನವನ್ನ ಹೊಸಬರಿಗೆ ಮಾಡಿಕೊಡಿ ಮತ್ತು ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಕ್ಕೆ ಆ ಸ್ಥಾನವನ್ನ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟಿರುವಂತದ್ದು. ಖರ್ಗೆ ಅವರು ಸಹ ಆದಷ್ಟು ಬೇಗನೆ ಈ 2 ವಿಚಾರಗಳಿಗೆ ಸಂಬಂಧಿಸಿದಂತೆ ರಾಜ್ಯ ನಾಯಕರನ್ನ ಕರೆದು ಚರ್ಚೆ ಮಾಡಿ ಇತ್ಯರ್ಥ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ವಿದ್ಯಾ, ಓಕೆ, ಮತ್ತಷ್ಟು ಥ್ಯಾಂಕ್ ಯು, ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.